ಮನ್ಯಾಗ ಊಟಕ್ಕೆ ಕುಂತಿದ್ದ. ಅವ್ರ ಮನೆಯವ್ರು ಎದುರು ನೀಡಾಕತ್ತಿದ್ರು. ಹಿಂಗ್ ಜಾಡಿಸಿ ತಾಟ್ ಒಗದ ಗಂಡ. ಎದಕ್ಕಂತ ಕೇಳಿದ್ರೆ ಅವ್ರ ಹೆಣ್ಮಕ್ಳು, ಏನಿದು ಒಂದ ದಿವ್ಸ ಉಂಡಿದ್ದ ರಗಡಾಗೈತಿದು, ಒಟ್ಟ ಒಂದ ರುಚಿ ನನಗ್ ಬ್ಯಾಸರಾಗಿ ಹೋಗೈತಿದ್ದು, ನಿನಗ್ ಮಾಡಾಕ ಬರೋದಿಲ್ಲ ಅಡಿಗೆ ಅಂತ ತಾಟ್ ಒಗದ. ಆಕಿ ಯಾಕೆ ಹೋಗಿತ್ ಹಿಂಗ್ ತಾಟ್ ಅಂತ ಕೇಳಿದ್ಲು. ಏನ್ ನಿನ್ ಕೈಯನ್ ಅಡಿಗೆ ಉಂಡಿನಲ್ಲ, ಬರೇ ಒಂದ ರುಚಿ, ಇನ್ಮೇಲೆ ನನಗ್ ಉಣ್ಣಕ್ಕಾಗೋದಿಲ್ಲ ಅಂತಂದ. ಅವಾಗ ಆಕಿ ಮಸ್ತ್ ಬಳಿ ಏರಿಸಿ ಒಂದು ಕಪಾಳ ಕೊಟ್ಲು. ಅಲ್ಲ, ನನ್ನ ಕೈಯಂದು ಒಂದ ರುಚಿ ಅಂತ ತಿಂದು ಒಗದು ಬರ್ತಿ, ದಿವ್ಸ ಅಂಗಡಿಗೆ ಹೋಗಿ ರಾತ್ರಿ ಕುಡ್ದು ಬರ್ತೀಯಲ್ಲ, ಒಂದ ರುಚಿ ಅಂತ ಒಮ್ಮೆರೆ ಬಾಟ್ಲಿ ಒಗದು ಬಂದಿ ಅನ್ನಿ. ಇದು ಒಗದಂಗ ಅದು ಒಗಿಬೇಕಿತ್ತು ನೋಡೋಣ. ಅದು ಆದ್ರೆ ಕಂಠ ಪೂರ್ತಿ ಕುಡ್ದು ಬರ್ತೀಯಲ್ಲ, ನೀ ಪತಿ ಅಲ್ಲ, ನೀನು ಕಿತಾಪತಿ. ನೀನು ಕುಡ್ದು ಚಾಪತಿ ಆದಂಗ ಆಗೈತಿ, ಇನ್ನೊಂದ್ ದಿವ್ಸಕ್ಕೆ ನಾಪತ್ತೆನೆ ಹಾಕಿ ನೀನ್ ಅಂತ ಹೇಳದ್ಲಕ್ಕ. ಅಂದ್ರ ಮನ್ಯಾಗಿದ್ರೆ ಇಷ್ಟ ಸಮಾಧಾನ ಇರ್ತೈತೇನೆ ಹೇಳ್ರಿ ಮನಸ್ಸ. ಅಂದ್ರೆ ಯಾರ ಸಾನ್ನಿಧ್ಯದಲ್ಲಿ ಕೂಡುವುದರಿಂದ ನಮ್ಮ ಮನಸ್ಸು ಅರಳ್ತಾವಲ್ಲ, ಅವರು ಗುರುಗಳಷ್ಟೇ.